ಮಾಡಬೇಕು ಅಂದ್ಕೊಂಡಿದ್ದು ಅಪ್ಪು ಸರ್ಗೆ ಮಾಡಬೇಕು ಅಂತಿತ್ತು. ಆಗಲಿಲ್ಲ. ಆ ಕಾನ್ಸೆಪ್ಟ್ ಹೇಳಲ್ಲ ನಾನು, ಆ ಕಾನ್ಸೆಪ್ಟ್ ಜಗತ್ತಿನಲ್ಲಿ ಯಾರೂ ಮಾಡೇ ಇರಲಿಲ್ಲ, ಯಾವ ಸಿನಿಮಾ ರಂಗದಲ್ಲೂ ಇರಲಿಲ್ಲ. ಓನ್ಲಿ ಎರಡೇ ಕ್ಯಾರೆಕ್ಟ್ರು, ಸಿಂಪಲ್ ಡ್ಯಾನ್ಸ್. ತುಂಬ ಅದು ಮನಸ್ಸಲ್ಲಿತ್ತು. ಒಂದು ಸತಿ ಎಕ್ಸ್ಪ್ರೆಸ್ ಮಾಡಿದ್ದೆ ಅವ್ರಿಗೆ, ಅಪ್ಪು ಸರ್ಗೆ ಹೇಳಿದ್ರಿ? ಅಪ್ಪು ಸರ್ಗೆ ಒಂದು ಸತಿ ಎಕ್ಸ್ಪ್ರೆಸ್ ಮಾಡಿದ್ದೆ, ಅಯ್ಯೋ ಟೈಮ್ ಬರಲಿ ಮಾಡೋಣ ಅಂತ. ಆ ಪುಣ್ಯಾತ್ಮ ಗೊತ್ತಲ್ಲ ನಿಮ್ಗೆ ಹೆಂಗೆ ಅಂತ, ಮಗು ಥರನೇ ಆಗ್ಬಿಡ್ತಾರೆ ಅವರು. ಆ ಥರ ಅವರು ತುಂಬ ನೋಟಿಸ್ ಮಾಡ್ತಾಯಿದ್ರು. ನನ್ನ ಬಗ್ಗೆ ಭಾಳ ಗೊತ್ತಿತ್ತು ಅವ್ರಿಗೆ. ಹೌದಾ? ಗೊತ್ತಿತ್ತು, ನನ್ನ ಬಗ್ಗೆ ಗೊತ್ತಿದ್ದು. ಎದ್ದು ನಿಂತ್ಕೊಂಬಿಡೋರು, ಒಂಥರ ಮುಜುಗರ ಆಗ್ತಾಯಿತ್ತು. ಶಿವಣ್ಣನಿಗೂ ನನಗೂ ಇವಾಗಲೂ ಜಟಿಪಟಿ ನಡೀತಾನೆ ಇರುತ್ತೆ. ಹೋದ ತಕ್ಷಣ ಕಾಲು ಮುಟ್ಟಕ್ಕೆ ಪ್ರಯತ್ನ ಮಾಡ್ತೀನಿ, ಮುಟ್ಟಿಸ್ಕೊಳ್ಳಲ್ಲ, ತಲೆ ಮೇಲೆ ಹೊಡೆದು ಬಿಡ್ತೀನಿ ನಿಂಗೆ ಅಂತಾರೆ. ಮುಟ್ಬೇಡ ಅಂತಾರೆ. ನಾನು ಹೇಳಿದೆ, ನಾನು ಅವ್ರನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ, ಅಪ್ಪಾಜಿ ಇಲ್ಲ ಅಂತ ಒಂದು ಮಾತು ಹೇಳಿ. ಇವಾಗ ಅಪ್ಪಾಜಿ ಇಲ್ಲವೇ ಇಲ್ಲ ಅಂತ ಒಂದು ಮಾತು ಹೇಳಿ. ಎಲ್ಲಿ ಯಾಕಿಲ್ಲ ಅಪ್ಪಾಜಿ, ಇಲ್ಲೆಲ್ಲ ಇದರ ಪಕ್ಕದಲ್ಲಿದ್ದಾರೆ, ನನ್ನೊಳಗಡೆ ಇದ್ದಾರೆ, ನಿನ್ನೊಳಗಡೆ ಇದ್ದಾರೆ ಅಂತ ಮತ್ತೆ ಮುತ್ತಕ್ಕೆ ಬಿಡಿ ಕಾಲನ್ನ ಅಂತ. ಸೊ ಅವ್ರಿಗೆ ನಾನು ಒಂದು ಮಾತು ಹೇಳಿದ್ದೆ ಅಪ್ಪು ಸರ್ಗೆ, ಈ ಥರ ಮಾಡಬೇಕು, ಒಂದು ಕಾನ್ಸೆಪ್ಟ್ ಇದೆ ಸರ್ ಅಂತ, ಬಿಡು ಮಾಡ್ಕೊಂಡು ಬನ್ನಿ ಮಾಡೋಣ ಅಂತ. ಸೊ ಆಗಲಿಲ್ಲ ಅದು, ಬಟ್ ಅದು ಹಂಗೆ ಹಾಗೇನೇ ಹೊಟ್ಟೋಯ್ತದು.